ರಿಯಲ್ಮಿ ನಿಯೋ 7 SE 5G ಸ್ಮಾರ್ಟ್ ಫೋನ್ 20,000 ರೂಪಾಯಿ ಒಳಗೆ ಧೂಳೆಪ್ಸುವಂತ ಸ್ಮಾರ್ಟ್ ಫೋನ್ ಆಗೋದೈತಿ. ಸ್ಮಾರ್ಟ್ ಫೋನ್ ಲುಕ್ ನೋಡಿ ನಿಮ್ಗಂತ್ರ ಏನಾಗಂತಿತ್ತು ಇಲ್ಲೋ ಗೊತ್ತಿಲ್ಲ, ಒಂದ್ ಮಾತ್ರ ಕನ್ಫರ್ಮ್ ಹುಚ್ಚ ಆಗೋದೈತಿ. ಕಷ್ಟಪಟ್ಟ ಒಂದೊಂದು ರೂಪಾಯಿ ಜಮಾ ಮಾಡಿ ಪರ್ಚೇಸ್ ಮಾಡಕ್ ಹೋದಾಗ ಚಲೋ ಸ್ಮಾರ್ಟ್ ಫೋನ್ ಸಿಗ್ಲಿ ಅಂತ ಹೇಳಿ ಒಂದ್ ಆಸೆ ಇರ್ತೈತಿ. ಆದ್ರೆ ಈ ಸ್ಮಾರ್ಟ್ ಫೋನ್ ನಿಂತ್ರ ಅದ ಖರೆ ಆಗೋದ ಐತಿ. ನಾರ್ಮಲಿ ಎಲ್ಲಾ ಸ್ಮಾರ್ಟ್ ಫೋನ್ ಒಳಗೆ 5,000, 5,500, 6,000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಡಕ್ ಕುಂತಾರ. ಆದ್ರೆ ಇಲ್ಲಿ ಹುಚ್ಚ ಹಿಡಿಸೋದ 7,000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಬಿಟ್ಟಾರು ಅಣ್ಣ. ಡೈರೆಕ್ಟ್ ಫೆಬ್ರವರಿ 25ಕ್ಕೆ ಲಾಂಚ್ ಆಗೋದ ಐತಿ. ಅದ್ರಗಿಂತ ಮುಂಚೆ ಅನ್ಬಾಕ್ಸಿಂಗ್ ವಿಡಿಯೋ ನಾನು ನಿಮ್ ಸಲಗಿ ತಗೊಂಡೆ ಬಂದ ಬಿಟ್ಟೇನಿ. ಬರೇ 12,000 ರೂಪಾಯಿ ಒಳಗ ರಿಯಲ್ಮಿ ನಿಯೋ 7 ಲಾಂಚ್ ಆಗೋದೈತಿ. ಆದ್ರೆ ಎಲ್ಲದಕ್ಕಿಂತ ನನಗೆ ಗಿಚ್ಚಿಡಿಸಿದ್ದ ರಿಯಲ್ಮಿ ನಿಯೋ SE 7 ನಿಯೋ ಆಲ್ಮೋಸ್ಟ್ 2,000 ಯುವಾನ್ ಅಂತ ಹೇಳಿ ಹೇಳಕ್ ಹೊಂತಾರ. ಅದ ಇಂಡಿಯನ್ ರುಪೀಸ್ ಒಳಗ 20,000 ರೂಪಾಯಿ ತನಕ ಆಗ್ತೈತಿ, 22 ಆಗ್ಬೋದು. ಆದ್ರೂ ನಮ್ಗೆ ಇಲ್ಲಿ ಹುಚ್ಚ ಎಬ್ಸುವಂತ ಲುಕ್ ಕೊಟ್ಟೆ, ಗಿಚ್ ಹಿಡಿಸುವಂತ ಪ್ರೊಸೆಸರ್ ಕೊಟ್ಟಾರ. ಅದ ಮೀಡಿಯಾಟೆಕ್ ಡೆಮೆನ್ಸಿಟಿ 8400 ಮ್ಯಾಕ್ಸ್ ಪ್ರೊಸೆಸರ್. ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಬಹಳ ಪವರ್ಫುಲ್ ಪ್ರೊಸೆಸರ್ ಈ ಸ್ಮಾರ್ಟ್ ಫೋನ್ ಕೊಟ್ಟಿದ್ದೈತಿ. ಸ್ಮಾರ್ಟ್ ಫೋನ್ ಆಲ್ಮೋಸ್ಟ್ ಬೆಸ್ಟ್ ಗೇಮಿಂಗ್ ಸಲುವಾಗಿನ ಡಿಸೈನ್ ಮಾಡಿದ್ದಿರ್ತೈತಿ. ಆಪ್ಟಿಮೈಸೇಷನ್ ಇರ್ಬೋದು, ಪ್ರೊಸೆಸರ್ ಇರ್ಬೋದು, ಎಲ್ಲಾನು ಚಲೋ ಅನ್ಸಂತೈತಿ. ಆದ್ರೂ ನಮಗ್ ಫೋಟೋಗ್ರಾಫಿನ ಬೇಕ, ಖತರ್ನಾಕ್ ಹೊಡ್ಕೊಳ್ತೀವಿ ನಾವು. ಏನ್ಲಿಂತರ ಅಂತಂದ್ರ ಮಜಾನ ಬ್ಯಾರೆ ಅನ್ನೋರ್ಗ ಹಿಂದೆ ಎರಡು ಕ್ಯಾಮ್ರಾ ಸೆನ್ಸರ್ ಕೊಟ್ಟಿದ್ದೈತಿ. 50 ಮೆಗಾ ಪಿಕ್ಸಲ್ಸ್ ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ ಆದ್ರೆ 8 ಮೆಗಾ ಪಿಕ್ಸಲ್ ಸೆಕೆಂಡರಿ ಕ್ಯಾಮ್ರಾ ಸೆನ್ಸರ್. ಮೊನ್ಲಿಂತ್ರ ಹೊಡ್ಕೋತೀವಪ್ಪ, ನಮ್ ಮೊನ್ಲಿಂತ್ರ ಭಾಳಿ ಮಜಾ ಬರ್ತೈತಿ ಅನ್ನೋರ್ಗ 16 ಮೆಗಾ ಪಿಕ್ಸಲ್ ಸೆಲ್ಫಿ ಸ್ನ್ಯಾಪರ್ ಆರ್ಡಿನರಿ ಅನ್ಸಂತಿತ್ತ. ಐಫೋನ್ ತೋರಿ. ಆದ್ರ ನನಗಿಲ್ಲ ಲೈಕ್ ಆಗಿದ್ದ 80 ವೋಲ್ಟ್ ಇಂದ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದ. ಕೊಡ್ಬೇಕ 120 ಬರ್ಬೇಕು, 200 ಬರ್ಬೇಕು, 300 ಬರ್ಬೇಕು. ಯಾಕೆ ಚುಚ್ಚಿದ್ ಕೊಟ್ಲೆ ಸುಯ್ಕ್ ಅಂತೇಳಿ ಆಗ್ಬಿಡ್ಬೇಕು ಚಾರ್ಜಿಂಗ್. ಇದು ನಮ್ಗೆ ಕನ್ಫರ್ಮ್ ಆಗಿದ್ದ 3C ಸರ್ಟಿಫಿಕೇಶನ್ ಮ್ಯಾಗ ಹೋಗಿತ್ತ, ಅಲ್ಲಿ ನಮ್ಗೆ ಕನ್ಫರ್ಮ್ ಆಗಿತ್ತ. ರೀಸೆಂಟ್ಲಿ 10 ಸರ್ಟಿಫಿಕೇಶನ್ ಮ್ಯಾಗ ಹೋಗಿತ್ತ, ಅಲ್ಲಿ ನಮಗೆ ಕನ್ಫರ್ಮ್ ಆಗಿದ್ದ 6.78 ಇಂಚಸ್ ದೊಡ್ಡದ ಡಿಸ್ಪ್ಲೇ. 20,000 ರೂಪಾಯಿ ಒಳಗೆ ಬೇರೆ ಸ್ಮಾರ್ಟ್ ಫೋನ್ ನೀವು ಕಂಪೇರ್ ಮಾಡಿದ್ರೆ ಈ ಸ್ಮಾರ್ಟ್ ಫೋನ್ ಎಲ್ಲದಕ್ಕಿಂತ ಹುಚ್ಚೆಪ್ಸು ಗಿಚ್ಚೆಪ್ಸು ಸ್ಮಾರ್ಟ್ ಫೋನ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ದೊಡ್ಡದ ಡಿಸ್ಪ್ಲೇನ ಐತಿ. 6.78 ಇಂಚಸ್ ಡಿಸ್ಪ್ಲೇ ಕೊಡದ ಆರ್ಡಿನರಿ ಅಲ್ಪ ಎಕ್ಸ್ಟ್ರಾರ್ಡಿನರಿ. ಅದ್ರೊಳಗೆ ಅಮೋಲೆಡ್ ಡಿಸ್ಪ್ಲೇ ಐತಿ. ಇನ್ನೊಂದ್ ಸ್ವಲ್ಪ ಮಜಾನ ಬ್ಯಾರ, ಮಜಾ. ಈಗ ಸದ್ಯಕ್ಕೆ 3 ಕಲರ್ ವೇರಿಯಂಟ್ ಒಳಗ ಹೊರಗೆ ಬಂದೈತಿ. ಇನ್ನು ಹೆಚ್ಚು ಕಲರ್ಸ್ ಹೊರಗೆ ಬರೋದೈತಿ. ಫೆಬ್ರವರಿ 25 ತನಕ ಕಾಯ್ಬೇಕಾಗೈತಿ. ಆದ್ರೆ ಎಲ್ಲದಕ್ಕಿಂತ ಗಿಚ್ ಹಿಡಿಸೋದ ರ್ಯಾಮ್ ಅವ್ರ ಇಂಟರ್ನಲ್ ಸ್ಟೋರೇಜ್ ಆಗೋದೈತಿ. ಇಲ್ಲಿ ಹೈಯೆಸ್ಟ್ ವೇರಿಯಂಟ್ ಹೇಳಕ್ ಕುಂತಾರ 24 GB ರ್ಯಾಮ್, 1 TB ಇಂಟರ್ನಲ್ ಸ್ಟೋರೇಜ್. ಇದರದ ಮಕ್ಕಳು ಬರ್ತಾವ 6 GB, 8 GB, 12 GB, 16 GB. ಅದು ಬಂದಾಗ ನೋಡೋಣ ಅಂತ. ಸದ್ಯಕ್ಕೆ ಸ್ಮಾರ್ಟ್ ಫೋನ್ ಬಗ್ಗೆ ಏನೇನ್ ಲೀಕ್ ಸಿಕ್ತ, ರೂಮರ್ಸ್ ಇತ್ತ, ಕನ್ಫರ್ಮೇಶನ್ ಇತ್ತ, ಅನ್ಬಾಕ್ಸಿಂಗ್ ವಿಡಿಯೋನು ಇತ್ತು, ಎಲ್ಲ ಎಬಸ್ಕೊಂಬಂದು ನಿಮ್ಮೊಂದು ದಾಡ್ ಅಂತೇಳಿ ಇತ್ತೀನಿ. ಅಷ್ಟ ಪ್ರೀತಿಲಿಂತ್ರ ನೀವು ನಿಮ್ಮ ಕಡೆ ತಗೋರಿ, ಸಬ್ಸ್ಕ್ರೈಬ್ ಹೊಡ್ರಿ, ಲೈಕ್ ಹೊಡ್ರಿ, ಶೇರ್ ಹೊಡ್ರಿ. ಹೆಚ್ಚು ಅನ್ಸಾವಂತಿತ್ತ ಪ್ರೀತಿ ಅದನ್ನ ನಿಮ್ಮ ದೋಸ್ತಿಗೆ ವಾಟ್ಸಪ್ ಒಳಗೆ ಸ್ವಲ್ಪ ಶೇರ್ ಮಾಡೋದು ಕಲೀರಿ. ಅದರ್ಲಿಂತ ನನ್ನ ಮನಸ್ಸಿಗೂ ಬಹಳ ತೃಪ್ತಿ ಆಗತ್ತೆ. ಹಿಂಗ ನೋಡ್ಕೊಂತೀರ್ರಿ, ಮಜಾ ಮಾಡ್ಕೊಂತೀರ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.